ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಕಾಮಾಲೆ ರೋಗಕ್ಕೆ ಉಪಯೋಗ ಆಗ್ತಾ ಇರತಕ್ಕಂತಹ ಬ್ಲಡ್ ಫ್ಲವರ್ ಅಥವಾ ರಕ್ತ ಹೂವು ಅಂತಕ್ಕಂಥದ್ರ ಕುರಿತಾಗಿ ಮಾತಾಡೋಣ. ಅದಲ್ಲದೆ ಪೇನ್ ಕಿಲ್ಲರ್ ಕೂಡ ಆಗಿ ಇದು ಕೆಲಸ ಮಾಡುತ್ತೆ. ಅದು ಯಾವ ಬೆಳೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಅಸ್ಲಿಪಿಯಾ ಕುರ್ಸಾವಿಕಾ ಅಂತಕ್ಕಂಥದ್ದು ಇದರದ್ದು ಸೈಂಟಿಫಿಕ್ ನೇಮ್. ವೈದ್ಯಕೀಯ ಹೆಸರು ಅಸ್ಲಿಪಿಯಾಸ್ ಕುರ್ಸಾವಿಕಾ ಅಂತಕ್ಕಂಥದ್ದು. ಕಾಮನ್ ಆಗಿ ಏನು ಕರೀತಾರೆ ಅಂದರೆ ಟ್ರಾಪಿಕಲ್ ಮಿಲ್ಕ್ ವೀಡ್ ಅಂತ ಕರೀತಾರೆ. ಮಿಲ್ಕ್ ವೀಡ್ ಅಂತ ಯಾಕೆ ಕರೀತಾರೆ ಅಂದರೆ ಇದನ್ನು ಬೇರೆ ಹೂಗಳು ಉಪಯೋಗಕ್ಕೆ ಬರುತ್ತೆ. ಮಿಕ್ಕ ಯಾವ ಪಾರ್ಟನ್ನು ಉಪಯೋಗಿಸ್ಕೂಡ್ದು. ಅಥವಾ ಮೆಡಿಸಿನಲ್ ಆಗಿ ಇಂಡಸ್ಟ್ರಿಯಲ್ಲಿ ಬಳಸ್ಬೋದು, ಆದರೆ ಮನೆಯಲ್ಲಿ ಮನೆಮದ್ದಾಗಿ ಬಳಸ್ಕೂಡ್ದು. ಯಾಕಂದರೆ ಹಾಲು ಒಳ್ಳೆಯದಲ್ಲ. ಇದು ಮಿಲ್ಕ್ ವೀಡ್ ಅಂದರೆ ಹಾಲಿನ ಒಂದು ಕಳೆ ಅಂತಕ್ಕಂಥದ್ದು. ಟ್ರಾಪಿಕಲ್ ಹಾಲಿನ ಕಳೆ ಅಂತ ಬಳಸ್ತಾರೆ. ಕಾಟನ್ ಬುಷ್ ನೋಡೋಕೆ ಕಾಟನ್ ಹೈಟಿಗೆ ಬರೋದ್ರಿಂದ, ಕಾಟನ್ ಬೆಳೆ ಎಷ್ಟಿರುತ್ತೋ ಅಷ್ಟು ಹೈಟಿಗೆ ಬರೋದ್ರಿಂದ ಕಾಟನ್ ಬುಷ್ ಅಂತ ಕರೀತಾರೆ. ಆಮೇಲೆ ಹಿರ್ಬಡಲ, ಕುರ್ಕಾಚ ಅಂತ ಕರೀತಾರೆ ಬೇರೆ ದೇಶದಲ್ಲಿ. ಮ್ಯಾಕ್ಸಿಕನ್ ಬಟರ್ಫ್ಲೈ ವೀಡ್ ಅಂತ ಕರೀತಾರೆ. ಆಮೇಲೆ ರೆಡ್ ಹೆಡ್ ಅಂತ ಕರೀತಾರೆ. ಸ್ಕಾರ್ಲೆಟ್ ಮಿಲ್ಕ್ ವೀಡ್ ಅಂತ ಕರೀತಾರೆ. ಯಾಕಂದರೆ ಸ್ಕಾರ್ಲೆಟ್ ಕಲರ್ ಅಥವಾ ರೆಡಿಶ್ ಕಲರ್ ಫ್ಲವರ್ಸ್ ಇರ್ತವೆ. ಬ್ಲಡ್ ಕಲರ್ ಫ್ಲವರ್ ಇರೋದ್ರಿಂದ ಇದನ್ನು ಬ್ಲಡ್ ಫ್ಲವರ್ ಅಂತ ಕರೀತಾರೆ. ವೈಲ್ಡ್ ಅಕೋಕುರ್ನ ಅಂತಕ್ಕಂಥದ್ದು ಹೆಸರಿಂದನೂ ಕೂಡ ಕರೀತಾರೆ. ಇದು ಏನಕ್ಕೆ ಯೂಸ್ ಆಗ್ತದೆ ಬ್ಲಡ್ ಫ್ಲವರ್ ಅಂತಕ್ಕಂಥದ್ದು ಅಂತ ಹೇಳಿದರೆ, ಮೊದಲನೇದಾಗಿ ಇದನ್ನು ಯೂಸ್ ಮಾಡೋದೇ ಮೆಡಿಸಿನಲ್ ಪರ್ಪಸ್. ಮೆಡಿಸಿನಲ್ ಪರ್ಪಸ್ ಎಲ್ಲ ಬೆಳೆಗಳನ್ನು ತಗೊಳಿದ್ರೆ ಇದ್ರ ಟಾಪ್ ಮೋಸ್ಟ್ 5ರಲ್ಲಿ ಬರ್ತದೆ. ಅಷ್ಟು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಇದರದ್ದು ಬೇರೆ ಬೇರೆ ರೆಡ್ ಕಲರ್ದು, ಆರೆಂಜಿಶ್ ರೆಡ್ ಕಲರ್ದು ಹೂಗಳೆಲ್ಲ ಬರ್ತದೆ. ಆಮೇಲೆ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಕ್ಕಂಥದ್ದು. ಆದರೆ ಇದನ್ನು ಕಾಷಿಯಸ್ ಆಗಿ ಬಳಸಬೇಕು. ಕಾಷಿಯಸ್ ಆಗಿ ಅಂತ ಹೇಳಿದರೆ ತುಂಬ ಎಚ್ಚರಿಕೆಯಿಂದ ಬಳಸಬೇಕು. ಯಾಕಂತ ಹೇಳಿದರೆ ಎಲೆಗಳನ್ನು ಚಿವುಟಿದ್ರೆ ಅಥವಾ ಡೇಟನ್ನು ಚಿವುಟಿದ್ರೆ ಅಥವಾ ಹೀಗೆ ಮುರಿದ್ರೆ ಅಲ್ಲಿ ಹಾಲು ಹೊರಗಡೆ ಬರುತ್ತೆ. ಏಕೆ ಗಿಡದಲ್ಲಿ ಬರುತ್ತಲ್ಲ ಆ ರೀತಿ. ಅದು ಒಳ್ಳೆಯದಲ್ಲ, ಅಲರ್ಜಿಕ್ ಇರುತ್ತದೆ. ಅದಲ್ಲದೆ ಪಾಯ್ಸನಸ್ ಇರುತ್ತೆ ಒಂದು ಸ್ವಲ್ಪ. ಹಾಗಾಗಿ ಇದನ್ನು ಬಳಸೋದು ಆಯಿತು ಅಂತ ಹೇಳಿದರೆ ಕೆಲವೊಂದು ನಾಶಕವಾಗಿ ಬಳಸ್ಬೋದು. ಅದಲ್ಲದೆ ಪ್ರಾಣಿಗಳ ಕಿರಿಕಿರಿ ಇರ್ತದೆ. ಹಂದಿನೋ ಇಲಿಗಳೋ ತುಂಬ ಫೀಲ್ಡ್ಗೆ ಕಿರಿಕಿರಿ ಮಾಡ್ತಿದ್ರೆ ಇದನ್ನು ಬಳಸ್ಕೊಳ್ಬೋದು. ಮನೆಗಳಲ್ಲೂ ಅಷ್ಟೇ ಕಾಕ್ರೋಚ್ಗಳು, ಹಲ್ಲಿಗಳು ತುಂಬ ಆಗಿದ್ದಾವೆ ಅಂತ ಹೇಳಿದರೆ ಇದನ್ನು ಜಸ್ಟ್ ಒಂದು ಮುರಿದ್ಬಿಟ್ಟು, ಕೈಗೆ ಗ್ಲೌಸು ಏನೋ ಹಾಕ್ಕೊಂಡು ಜಸ್ಟ್ ಮುರಿದ್ಬಿಟ್ಟು ಮನೆ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ, ಆದರೆ ಸಣ್ಣ ಮಕ್ಕಳು ಇರಬಾರ್ದು, ಸಾಕು ಪ್ರಾಣಿಗಳಿರಬಾರ್ದು. ಹಾಗಿತ್ತು ಅಂತ ಹೇಳಿದರೆ ಇದು ಹಾಳಾಗ್ತದೆ. ಮತ್ತು ಇದನ್ನು ನಾವೇ ಬಳಸ್ತಿರ್ಬೇಕಾದ್ರೆ ಸ್ವಲ್ಪ ಏರುಪೇರಾಗಿ ಬಳಸ್ಬಿಟ್ರೆ ಕಣ್ಣಿಗೆ ಏನಾದರೂ ತಾಕಿದ್ರೆ ಕಣ್ಣು ಹಾಳಾಗ್ತದೆ. ಅದರಿಂದ ತುಂಬ ಕಾಷಿಯಸ್ ಆಗಿ ಬಳಸಬೇಕು. ನಾನು ಯಾವುದೇ ಔಷಧೀಯ ಗಿಡಗಳನ್ನು ಹೇಳ್ತಾ ಇರೋದನ್ನು ಕೂಡ ತುಂಬ ಕಾಷಿಯಸ್ ಆಗಿ ಬಳಸಬೇಕು. ಅದಲ್ಲದೆ ಜೊತೆಗೆ ಡಾಕ್ಟ್ರನ್ನ ಕೂಡ ಕನ್ಸಲ್ಟ್ ಮಾಡಬೇಕು. ಇವು ಸೈಡ್ ಎಫೆಕ್ಟ್ ಇರಲ್ಲ, ಬಟ್ ಎಟ್ ದ ಸೇಮ್ ಟೈಮು ಕೆಲವೊಂದನ್ನು ದುರುಪಯೋಗ ಆಗಿಬಿಡುತ್ತೆ. ಉದಾಹರಣೆಗೆ ಈಗ ಪಾಯ್ಸನಸ್ ಮಿಲ್ಕ್ ಏನಿದೆ ಅದನ್ನು ಔಷಧೀಯ ಗುಣವಾಗಿ ಇಂಡಸ್ಟ್ರಿಯಲ್ಲಿ ಬಳಸ್ತು ಅಥವಾ ಪ್ರಾಣಿಗಳಿಗೆ ಅನ್ವಾಂಟೆಡ್ ಪ್ರಾಣಿಗಳಿಗೆ ಬಳಸ್ತು ಅಂದರೆ ಒಳ್ಳೆಯದು. ಆದರೆ ಅದು ಮನುಷ್ಯರಿಗೆ ತಾಕೂಡ್ದು ಅಂತಕ್ಕಂಥದ್ದು. ಅದಲ್ಲದೆ ರಿಂಗ್ ವಾರ್ಮ್ ಅಂತ ಇದನ್ನು ಹೂವಿನ ಉಪಯೋಗ ಮಾತ್ರ ನಾನೀಗ ಹೇಳ್ತಾ ಬರ್ತೀನಿ. ಹೂವನ್ನು ತೆಕ್ಕೊಂಡು ನಾವೇನಂತ ಹೇಳಿದರೆ ಅರಿಬೇಕು ಅದನ್ನು. ಅಥವಾ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಅದನ್ನು ಎಲ್ಲೆಲ್ಲ ರಿಂಗ್ ವಾರ್ಮ್ ಅಂತಕ್ಕಂಥದ್ದು ಒಂದು ಸೂಕ್ಷ್ಮಜೀವಿ ಅಥವಾ ಅದು ಹಾಳು ಅದು ಸಿಂಪ್ಟಮ್ ಬಂದುಬಿಟ್ಟು ಲಕ್ಷಣ ಯಾವ ರೀತಿ ಕಾಣುತ್ತೆ ಅಂದರೆ ಮನುಷ್ಯನಲ್ಲಿ ಒಂದು ರೌಂಡ್ ಕಾಯಿನ್ ಶೇಪಲ್ಲಿ ಲಕ್ಷಣ ಕಾಣಿಸುತ್ತೆ. ಇಷ್ಟು ಸುತ್ತ ಏನು ಅಂತ ಹೇಳಿದರೆ ಚರ್ಮ ಹಾಳಾಗ್ಬಿಟ್ಟು ಒಳಗಡೆ ಇದು ಆಗುತ್ತೆ. ಮತ್ತು ಒಳಗಡೆ ಟಿಶ್ಯೂಗಳನ್ನು ಕೂಡ ತಿಂತಾ ಬರ್ತದೆ. ಇದು ಸುಮಾರು ಜನಕ್ಕೆ ತಲೆಯಲ್ಲಿ ಕಾಣಿಸ್ಕೊಳ್ಬೋದು, ಕಂಕುಳಲ್ಲಿ ಕಾಣಿಸ್ಕೊಳ್ಬೋದು, ಕೈ ಮೇಲೆ ಎಲ್ಲೂ ಕಾಣಿಸ್ಕೋಬೋದು. ಈ ಥರ ಕಾಣಿಸ್ಕೊಂತು ಅಂದರೆ ಆ ಹೂವನ್ನು ಅರೆದ್ಬಿಟ್ಟು ಅಥವಾ ರುಬ್ಬಿಬಿಟ್ಟು ಅದನ್ನು ಅಲ್ಲಿ ಪೇಸ್ಟ್ ಹಚ್ಕೊಂತು ಅಂತ ಹೇಳಿದರೆ ರಿಂಗ್ ವಾರ್ಮ್ ತಕ್ಷಣ ಸತ್ತೋಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಪೇನ್ ರಿಲೀಫ್ ಆಗುತ್ತೆ. ಈ ಹೂಗಳ ಒಂದು ಕಷಾಯನ ಕುಡಿಯೋದ್ರಿಂದ ಪೇನ್ ರಿಲೀಫ್ ಆಗುತ್ತೆ. ಸ್ಕಿನ್ ಮೇಲೆ ಬರ್ತಕ್ಕಂಥ ಅಲ್ಸರ್ಸ್ ಅಥವಾ ಗುಳ್ಳೆಗಳು ಹಾಳಾಗೋಗ್ತವೆ ಅಥವಾ ಸತ್ತೋಗ್ತವೆ. ಆಮೇಲೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಕೆಲವೊಮ್ಮೆ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ. ಅಂದರೆ ತಲೆ ಭಾಗ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಯಾರಿಗೆಲ್ಲ, ಅವರು ಇದನ್ನು ಬಳಸ್ಕೊಳ್ಬೋದು. ಅದಲ್ಲದೆ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲದೆ ಜಾಯಿಂಟಿಸ್ ಏನಾದರೂ ಕಾಮಾಲೆ ರೋಗ ಏನಿದೆ ಅದಕ್ಕೂ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು. ಆದ್ದರಿಂದ ಕಾಮಾಲೆ ಬಂದಂಥ ಎಲ್ಲ ವ್ಯಕ್ತಿಗಳು ಇದರ ಒಂದೆರಡು ಹೂಗಳನ್ನು ಅಗಿದು ತಿಂದರೂ ಆಯಿತು, ಕಷಾಯ ಮಾಡ್ಕೊಂಡು ಟೀ ಕುಡಿದ್ರೂ ಆಯಿತು, ಅಥವಾ ಆಹಾರದಲ್ಲಿ ಬಳಸಿದ್ರೂ ಆಯಿತು. ಇದು ತುಂಬ ಒಳ್ಳೆಯದು. ಆಮೇಲೆ ಬರೋಕ್ಕಿಂತ ಮುಂಚೆನೇ ಇದನ್ನು ವರ್ಷಕ್ಕೆ ಒಂದು ಸಾರಿ ಪಾಟಲ್ಲಿ ಹಾಕ್ಕೊಂಡು ಗಾರ್ಡನಲ್ಲಿ ಹಾಕ್ಕೊಂಡು ವರ್ಷಕ್ಕೆ ಒಂದು ಸಾರಿ ಕನ್ಸ್ಯೂಮ್ ಮಾಡಿತು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ಗೂ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ
ಈಗ ನಾವು ಸಾಕು ನಾಳೆ ಮುಂದಿನ ಔಷಧೀಯ ಸಸ್ಯ ಕುರಿತಾಗಿ ಮಾತನಾಡೋಣ. ಇದನ್ನ ತುಂಬ ಕಾನ್ಷಿಯಸ್ ಆಗಿ ಬಳಸೋಣ. ರೆಡ್ ಫ್ಲವರ್ ಅಥವಾ ನಮ್ಮ ಬ್ಲಡ್ ಫ್ಲವರ್ ಅಥವಾ ರಕ್ತ ಹೂವು ಅಂತ ಕರೀತಾರೆ. ತುಂಬ ಚೆನ್ನಾಗಿರ್ತದೆ. ತುಂಬ ಔಷಧೀಯ ಗುಣ ಉಳ್ಳಂಥದ್ದು. ಆದರೆ ಕಾನ್ಷಿಯಸ್ ಆಗಿ ಬಳಸಬೇಕು ಅಂತ ತಿಳಿಸ್ತಾ ಇವತ್ತಿನ ಟ್ಯಾಗ್‌ಲೈನು ಏನು ಅಂತ ಹೇಳಿದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ಬಸವಣ್ಣವ್ರು ಹೇಳ್ತಾರೆ, "ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ" ಅಂತ ಹೇಳ್ತಾರೆ. ಅಂದ್ರೆ ಲೋಕದ ತಪ್ಪುಗಳನ್ನ ನೀವ್ಯಾಕೆ ಕೌಂಟ್ ಮಾಡ್ತೀರಿ? ನೀವ್ಯಾಕೆ ತಿದ್ದಕ್ಕೆ ಹೋಗ್ತೀರಿ? ನಿಮ್ಮ ತಪ್ಪುಗಳನ್ನ ನೀವು ತಿದ್ದುಕೊಳ್ಳಿ, ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಳಿ. ಬೇರೆಯವರ ಇದಕ್ಕೆ ದುಃಖದಲ್ಲಿ ನೀವೇಕೆ ಇದು ಮಾಡ್ತೀರಿ? ನಿಮ್ಮ ಮನೆಯನ್ನ ಸರಿಪಡಿಸ್ಕೊಳ್ಳಿ, ನಿಮ್ಮನ್ನ ಸರಿಪಡಿಸ್ಕೊಳ್ಳಿ. ಪ್ರಪಂಚಕ್ಕೆ ಅವ್ರಿವ್ರ ವಿಷಯದಲ್ಲಿ ಮೂಗು ತೋರಿಸೋ ಬದಲಾಗಿ ನಿಮ್ಮ ವ್ಯಕ್ತಿತ್ವವನ್ನ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಕೆಲಸವನ್ನ ಮಾಡಿ ಅಂತ ತುಂಬ ಬಸವಣ್ಣವ್ರು ತುಂಬ ಚೆನ್ನಾಗಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ನಾವೆಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ನಮ್ಮನ್ನು ನಾವು ಸುಧಾರಿಸ್ಕೊಂಡು ಇಡೀ ಪ್ರಪಂಚವೇ ಸುಧಾರಿಸುತ್ತೆ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.